ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶಿವರಾತ್ರಿ ಹಬ್ಬ, ಹಾಗಾಗಿ ನನಗೆ ಶಿವರಾತ್ರಿ ಹಬ್ಬ ಒಂದು ತಿಂಗಳಾಯಿತು ತಲೆಗೆ ಸ್ನಾನ ಮಾಡಿರಲಿಲ್ಲ. ಇವತ್ತು ತಲೆಗೆ ಸ್ನಾನ ಮಾಡಿ ಪೂಜೆಗೆ ಅಂತೇಳಿ ಹೋಗ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲನೂ ಹಸ್ಬೆಂಡು ಈ ರೀತಿ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ನೋಡಿ. ಆಲ್ಮೋಸ್ಟ್ ಕ್ಲೀನಿಂಗ್ ಆಗಿದೆ, ಎಲ್ಲ ಮುಗಿಸಿದ್ದಾರೆ ನೋಡಿ. ಎಲ್ಲ ತೆಗೆದು ಕ್ಲೀನ್ ಮಾಡಿ ಎಲ್ಲ ಒರೆಸಿ ಗುಡಿಸಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಗುಡ್ಸೋದು ಅಂದರೆ ಆ ಥರ ಗುಡ್ಸೋದಲ್ಲ, ಅದಕ್ಕೆ ಅಂತಲೇ ಸಪ್ರೇಟ್ ಒಂದು ಸಲ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಇಲ್ಲಿ ಎಲ್ಲ ತೊಳೆಯೋದಕ್ಕೆ ಅಂತೇಳಿ ಇಟ್ಟಿದ್ದಾರೆ. ನಾನು ತೊಳ್ಕೊಬೇಕೀಗ. ಗ್ಲಾಸ್ ಹಾಕ್ಕೊಂಡು ಬಂದು ಕ್ಲೀನ್ ಮಾಡ್ಕೋಬೇಕು. ಹಾಗಾಗಿ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡಾದಮೇಲೆ ನಾನು ನಿಮಗೆ ಸಿಗ್ತೀನಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳನ್ನ ತಿಳಿಸ್ತಾ ಆಮೇಲೆ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ದೇವ್ರ ಮನೆ ವಿಗ್ರಹಗಳು ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಅದು ಎಲ್ಲ ಲಾಂಗ್ ವಿಡಿಯೋ ಆಗುತ್ತೆ ಅಂತೇಳಿ ಮತ್ತೆ ನಾನು ವಿಡಿಯೋ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ಆಗಲ್ಲ, ಲೇಟ್ ಆಗುತ್ತೆ ಇನ್ನು ಪೂಜೆ ಮಾಡೋದಕ್ಕೆ ಅಂತ ಹೇಳಿ ನಾನೇನು ಮಾಡಿದೆ, ಅದ್ಯಾವುದು ನಾನು ತೋರಿಸ್ಲಿಲ್ಲ. ದೇವ್ರ ಮನೆ ಬಗ್ಗೆ ನಿಮಗೆ ಆಲ್ರೆಡಿ ಒಂದು ವಿಡಿಯೋನ ಹಾಕಿದ್ದೀನಿ. ಅದನ್ನು ಬೇಕಿದ್ದರೆ ನಾನು ಐ ಕಾರ್ಡಲ್ಲೂ ಮತ್ತು ಅಲ್ಲಿ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಹೇಗೆ ನಾನು ದೇವ್ರ ಮನೇನ ಕ್ಲೀನ್ ಮಾಡ್ಕೊತೀನಿ, ಈಸಿಯಾಗಿ ಈ ರೀತಿಯಾಗಿ ಏನು ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಎಷ್ಟು ಬೇಗ ದೇವ್ರ ಮನೇನ ಕ್ಲೀನ್ ಮಾಡ್ಕೋಬೋದು ಅಂತೇಳಿ ಆಲ್ರೆಡಿ ನಾನು ಒಂದು ವಿಡಿಯೋನ ಮಾಡಿರ್ತೀನಿ. ಅದನ್ನು ನಾನು ಡಿಸ್ಕ್ರಿಪ್ಷನ್ನು ಹಾಗೆ ಐ ಕಾರ್ಡಲ್ಲೂ ಕೂಡ ಹಾಕಿರ್ತೀನಿ. ನಿಮಗೆ ಎಲ್ಲಿ ಈಸಿ ಆಗುತ್ತೆ ಅಲ್ಲಿ ತೊಗೊಂಡು ವಿಡಿಯೋನ ನೋಡ್ಬೋದು. ಸಿಂಪಲ್ಲಾಗಿ ನನ್ನ ಗಾರ್ಡನಲ್ಲಿ ಏನು ಹೂವುಗಳನ್ನ ಬಿಟ್ಟಿತ್ತು ಆ ಹೂವನ್ನೇ ಇಟ್ಟು ನಾನು ಸಿಂಪಲ್ಲಾಗಿ ಪೂಜೆ ಮಾಡ್ಕೊತೀನಿ. ಯಾವುದೇ ಥರದ್ದು ಅತಿಯಾಗಿ ನಾನು ಆಡಂಬರದಿಂದ ಮಾಡೋಕ್ಕೋಗಲ್ಲ. ನಾನು ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋದು ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಬಿಟ್ಟು ಇನ್ನೆಲ್ಲನೂ ಈ ರೀತಿಯಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ನಾನು ಪೂಜೆನ ಮಾಡ್ಕೊತೀನಿ. ಪ್ರತಿಯೊಂದೂ ನಮ್ಮ ಗಾರ್ಡನಲ್ಲೇ ಏನು ಹೂವುಗಳ ಬಿಟ್ಟಿತ್ತು, ದಾಸವಾಳ ಬಿಟ್ಟಿತ್ತು, ಕಲರ್ ಕಲರ್ ದಾಸವಾಳ, ಮತ್ತು ಹಾಗೆ ಕನಕಾಂಬರ ಹೂವು ಇತ್ತು, ಪನ್ನೀರು ಎಲೆ ಇತ್ತು, ಮರ್ಗ ಇತ್ತು, ನಂದಿ ಬಟ್ಲು, ಏನು ಹೂವು ಸಿಗುತ್ತೆ ದಾಸವಾಳ ಪ್ರತಿಯೊಂದೂ ತೊಗೊಂಡು ಬಂದು ನಮ್ಮ ಮನೆಯಲ್ಲಿ ಸಿಗ್ತಕ್ಕಂಥ ಗಾರ್ಡನಿಂದನೇ ನಾನು ಪೂಜೆ ಮಾಡ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಅವಲಕ್ಕಿಯಿಂದ ನೈವೇದ್ಯನೂ ಕೂಡ ಮಾಡ್ಕೊಂಡಿದ್ದೆ. ಹಾಗೆ ರಾಯರ ಪೂಜೆ ಕನಕಾಂಬರ ಹೂವನ್ನ ಅಲಂಕಾರಕ್ಕಷ್ಟೇ ಬಳಸ್ತಾರೆ, ಅದು ಪೂಜೆಗೆ ಶ್ರೇಷ್ಠ ಅಲ್ಲ. ಆದ್ರೂ ಕೂಡ ಅಲಂಕಾರಕ್ಕೆ ಅಂತಲೇ ನಾನು ಇಟ್ಟು ಪೂಜೆ ಮಾಡಿದ್ದೆ ನೋಡಿ. ಈ ರೀತಿಯಾಗಿ ತೆಂಗಿನಕಾಯಿನ ಹೊಡೆದು ಎಲ್ಲ ನೈವೇದ್ಯನ ಇಟ್ಟು ಈ ರೀತಿಯಾಗಿ ಸಿಂಪಲ್ ಆಗಿತ್ತು. ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ನೋಡಿ. ಪ್ರಸಾದ ಇಷ್ಟು ರಸಾಯನ ಹಾಗೆ ಖಾರ ಅವಲಕ್ಕಿನ ನಾನು ನೈವೇದ್ಯಕ್ಕೆ ಇಟ್ಟಿರಲಿಲ್ಲ. ಮೊಸರು ಅವಲಕ್ಕಿ ಹಾಗೂ ಸಿಹಿ ಅವಲಕ್ಕಿನ ಮಾಡಿದ್ದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.